ಬೆಳಗಾವಿಯಲ್ಲಿ ಹಣ ಡಬಲ್ ಮಾಡೋದಾಗಿ 25 ಲಕ್ಷ ರೂಪಾಯಿ ವಂಚನೆಯಾಗಿದೆ. ಕಾಕತಿ ಪೊಲೀಸರು 6 ಖತರ್ನಾಕ್ ಕಳ್ಳರನ್ನ ಅರೆಸ್ಟ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಆಪ್ತ ಸಿದ್ದನಗೌಡ ಬಿರಾದಾರ್ ಅವರಿಗೆ ವಂಚನೆಯಾಗಿದೆ. 25 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಹಣ ಡಬಲ್ ಮಾಡೋದಾಗಿ ವಂಚಿಸಿದ 6 ಖತರ್ನಾಕ್ ಕಳ್ಳರ ಬಂಧನ ಆಗಿದೆ. ಪೊಲೀಸರಂತೆ ನಟಿಸಿ ಜಾರಕಿಹೊಳಿ ಆಪ್ತನಿಗೆ ಮೋಸ ಮಾಡ್ತು ಈ ಗ್ಯಾಂಗ್. ಕೊಲ್ಲಾಪುರದಲ್ಲಿ ಸಿದ್ದನಗೌಡ ಅವರನ್ನ ಪರಿಚಯ ಮಾಡಿಕೊಂಡಂತಹ ಈ ಗ್ಯಾಂಗ್ ಸಿದ್ದನಗೌಡ ಹಾಗೂ ವಂಚಕಿ ಜಾಹ್ನವಿ ಅವರ ಫೋನ್ ನಂಬರ್ ವಿನಿಮಯ ಆಗುತ್ತೆ. 15 ದಿನಗಳ ಕಾಲ ಜಾಹ್ನವಿ ಸಿದ್ದನಗೌಡ ಮಧ್ಯೆ ಫೋನ್ ಸಂಭಾಷಣೆಯಾಗುತ್ತೆ. ಹಣ ಡಬ್ಲಿಂಗ್ ಮಾಡೋದಾಗಿ 25 ಲಕ್ಷ ರೂಪಾಯಿ ಪಡೆದಂತಹ ಈ ಗ್ಯಾಂಗ್ ಆ ವೇಳೆ ನಕಲಿ ಪೊಲೀಸರ ತಂಡ ಹೋಟೆಲ್ ಮೇಲೆ ದಾಳಿ ಮಾಡುತ್ತೆ. ಹಣದ ಸಮೇತ ಲೇಡಿಯನ್ನ ಕರೆದೊಯ್ದಿದ್ದಾರೆ ವಂಚಕರ ಗ್ಯಾಂಗ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನು ವಂಚನೆ ಇದು? ಯಾವ ರೀತಿಯಲ್ಲಿ ಸಿದ್ದನಗೌಡ ಬಿರಾದಾರ್ಗೆ ವಂಚಿಸಿದೆ ಈ ತಂಡ? ಹೇಗೆ ಪತ್ತೆಯಾಯಿತು? ಪ್ರತಿಮಾ, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ಹಾಗೂ ಅದೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸೇರಿದ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂತಹ ಸಿದ್ದನಗೌಡ ಬಿರಾದಾರ್ ಅವರಿಗೆ ಇದೀಗ ಮಹಿಳೆ ಸೇರಿ 6 ಜನರು ನಯವಾಗಿ ವಂಚಿಸಿರುವ ಪ್ರಕರಣ ಇದೀಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಸಿದ್ದನಗೌಡ ಪಾಟೀಲ್ ಅವರು ಗೋಕಾಕ್ನಿಂದ ಕೊಲ್ಲಾಪುರ್ಗೆ ಏನು ಖಾಸಗಿ ಕೆಲಸ ನಿಮಿತ್ತ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಜಾನ್ವಿ ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾನ್ವಿ ಅಂತೇಳಿ ಮಹಿಳೆ ಪರಿಚಯ ಆಗುತ್ತೆ. ಪರಿಚಯ ಆದಂತ ಸಂದರ್ಭದಲ್ಲಿ ಸಿದ್ದನಗೌಡ ಹಾಗೂ ಜಾನ್ವಿ ಅವರ ಮಧ್ಯೆ ಫೋನ್ ನಂಬರ್ ಕೂಡ ವಿನಿಮಯ ಆಗುತ್ತೆ. ಅಂತ ಕಳೆದ 15 ದಿನಗಳ ಕಾಲ ಇಬ್ರು ಕೂಡ ಫೋನ್ ನಲ್ಲಿ ಸಂಭಾಷಣೆ ಮಾಡ್ತಾರೆ. ಬಳಿಕ ಜಾನ್ವಿ ಅವರು ಯಾವಾಗ ಆತ್ಮೀಯರಾಗ್ತಾರೆ ಇಬ್ರು, ಅವಾಗ ಇದನ್ನೇ ಬಂಡವಾಳ ಮಾಡ್ಕೊಳ್ಳಕ್ಕೆ ಮುಂದಾಗ್ತಾಳೆ. ಜಾನ್ವಿ ಅವರು ನನ್ನ ಸಂಬಂಧಿಕರೊಬ್ರು RBL ಬ್ಯಾಂಕ್ ನಲ್ಲಿ ಏನು ದೊಡ್ಡ ಹುದ್ದೆಯಲ್ಲಿದ್ದಾರೆ, ಅವರು ನಿವೃತ್ತಿ ಹಂಚಿನಲ್ಲಿದ್ದಾರೆ. ಹೀಗಾಗಿ ಅವರ ಬಳಿ ಸಿಕ್ಕಾಪಟ್ಟೆ ಹಣ ಇದೆ. ಹೀಗಾಗಿ ನೀವು 25 ಲಕ್ಷ ಹಣವನ್ನು ಕೊಟ್ಟರೆ ನಾವು ಅದನ್ನ ನಿಮಗೆ ಕೆಲವೇ ಜನಗಳು ಡಬಲ್ ಮಾಡುವುದಾಗಿ ಏನು ವಂಚಿಸಿ ಹೇಳಿರ್ತಾಳೆ. ಹೀಗಾಗಿ ಇದನ್ನೇ ಈ ವಿಷಯವನ್ನ ಸಿದ್ದನಗೌಡರು ತಮ್ಮ ಸಂಬಂಧಿಕರಾದಂತ ಗುರುರಾಜ್ ಬಿರಾದಾರ್ ಅವರಿಗೆ ಮಾಹಿತಿ ನೀಡ್ತಾರೆ. ಹೀಗಾಗಿ ಸಿದ್ದನಗೌಡ ಹಾಗೂ ಗುರುರಾಜ್ ಇಬ್ರು ಸೇರಿ ಹಣವನ್ನ ಕೊಡೋಕೆ ಬೆಳಗಾವಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಇದೇ ಗ್ಯಾಂಗ್ ನ ನಕಲಿ ಪೊಲೀಸ್ ಗ್ಯಾಂಗ್ ಒಂದು ಬಂದು ಮಹಿಳೆ ಹಾಗೂ ಹಣವನ್ನು ತಗೊಂಡು ದೋಚಿಕೊಂಡು ಹೋಗಿರುವಂತದ್ದು. ಈ ಸಂಬಂಧ ಸಿದ್ದನಗೌಡ ಅವರು ಏನು ಕಾಕಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ದೂರಿಗೆ ಸಂಪಟ್ಟಂಗೆ 6 ಜನ ಆರೋಪಿಗಳು, ಮಹಿಳೆ ಸೇರಿದಂತೆ 6 ಜನ ಆರೋಪಿಗಳನ್ನು ಬಂಧಿಸಿ ಇದೀಗ ಹಿಂದಲ್ಗ ಜೈಲಿಗೆ ರವಾನಿಸಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.